ಮುಖ ಎಸ್ಟಿಪಿಐನ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಕಾರಣ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮಾರ್ಚ್ 3ರಂದು ಪಿಎಫ್ಐ ನೆಲೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅದಾದ ನಂತರ ಯಾಕೆ ದಾಳಿ? ಈ ವೇಳೆ ಆಕ್ಷೇಪಾರ್ಹ ದಾಖಲೆ, ಡಿಜಿಟಲ್ ಸಾಕ್ಷ್ಯ ಕೂಡ ಪತ್ತೆಯಾಗಿದೆ ದಾಳಿ ನಡೆಸಿರುವಂತಹ ಸಂದರ್ಭದಲ್ಲಿ. ಜೊತೆಗೆ ಎಲ್ಲ ಸಾಕ್ಷ್ಯವನ್ನು ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಶಕ್ಕೆ ಪಡೆದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಿಷೇಧಿತ ಈ ಪಿಎಫ್ಐ ಸಂಘಟನೆ ಎಸ್ಟಿಪಿಐ ಅನ್ನ ನಿಯಂತ್ರಿಸುತ್ತಿದೆಯಾ ಎನ್ನುವಂತ ಪ್ರಶ್ನೆ. ಅಂದ್ರೆ ಪಿಎಫ್ಐ ಸಂಘಟನೆ ಬ್ಯಾನ್ ಆಯಿತು. ಸೊ ಈಗ ಎಸ್ಟಿಪಿಐ ಇದನ್ನೆಲ್ಲ ಕಂಟ್ರೋಲ್ ತಕೊಂಡು ಇವರು ಹಿಂದ್ಗಡೆಯಿಂದ ಸರ್ಕಸ್ ಮಾಡಿಸ್ತಾ ಇದ್ದಾರೆ ಇವ್ರ ಮುಖಾಂತರ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಜೊತೆಗೆ ಎಸ್ಟಿಪಿಐ ಸಂಘಟನೆಗೆ ಪಿಎಫ್ಐ ಕಡೆಯಿಂದ ಕಂತೆ ಕಾಸು, ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ಬಾಂಬ್ ಹಾಕು, ಅವನಿಗೆ ಕಲ್ಲೋಡಿ, ಇಲ್ಲ ಧ್ವಂಸ ಮಾಡು, ದಂಧೆ ಮಾಡು, ದುಡ್ಡೆಲ್ಲಿಂದ ಬೇರೆ ದೇಶದಿಂದ, ಇದೇ ಹವಾಲ ಹಣ ಅಂತಾರಲ್ಲ, ಅಕ್ರಮ ಹಣ, ಈ ಫಂಡಿಂಗ್ ಬರುತ್ತೆ. ಆ ಫಂಡಿಂಗ್ ಬರುವಂತ ನಿಟ್ಟಿನಲ್ಲಿ ಈ ಪರಿಶೀಲನೆ ನಡೆಸಿರುವಂತದ್ದು, ದಾಳಿಯನ್ನ ನಡೆಸಿರುವಂತದ್ದು, ಇಡಿ ಅಧಿಕಾರಿಗಳಿಗೆ ಇದ್ರ ಮಾಹಿತಿ ಗೊತ್ತಾಗಿರುವಂತದ್ದು. ಜೊತೆಗೆ ಎಸ್ಟಿಪಿಐ ಅನ್ನೋದು ಪಿಎಫ್ಐನ ಮುಖವಾಡ ಅಂತ ಇಡಿ ಹೇಳ್ತಾ ಇದೆ. ನಾವು ಹೇಳ್ತಾ ಇಲ್ಲ, ಇದು ಇಡಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಎಸ್ಟಿಪಿಐ ಏನಿದೆ ಅದು ಪಿಎಫ್ಐನ ಇನ್ನೊಂದು ಮುಖವಾಡ. ಒಂದೇ ನಾಣ್ಯದ ಎರಡು ಮುಖಗಳಂತೆ ಇದು ವರ್ತಿಸ್ತಾ ಇರುವಂತದ್ದು, ಕೆಲಸ ಮಾಡ್ತಾ ಇದೆ. ಈ ಸದಸ್ಯರು, ಕಾರ್ಯಕರ್ತರು ಮತ್ತೆ ನಾಯಕರು ಎಲ್ಲ ಕೂಡ ಒಂದೇ. ಪಿಎಫ್ಐ ಬ್ಯಾನ್ ಆಯ್ತು, ಎಸ್ಟಿಪಿಐಗೆ ಅವರೆಲ್ಲರೂ ಕೂಡ ಬಂದ್ರು. ಒಂಥರ ಟ್ರಾನ್ಸ್ಫರ್ ತಗೊಂಡು ಬರ್ತಾರಲ್ಲ ಹಂಗೆ ಆ ರೆಕಾರ್ಡ್ ಬಂದ್ರು. ಪ್ರತಿಯೊಂದಕ್ಕೂ ಕೂಡ ಪಿಎಫ್ಐ ಮೇಲೆ ಎಸ್ಟಿಪಿಐ ಡಿಪೆಂಡ್ ಆಗಿದ್ಯಾ, ಪಿಎಫ್ಐ ಮೇಲೆ ಎಸ್ಟಿಪಿಐ ಡಿಪೆಂಡ್ ಆಗಿದ್ಯಾ, ಈ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳು ದಾಖಲೆಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ ಕೇಸ್ ಇದೆಲ್ಲವೂ ಕೂಡ ಪ್ರೂವ್ ಆದ್ರೆ ಎಸ್ಟಿಪಿಐ ಕೂಡ ಬ್ಯಾನ್ ಆಗಿ ಹೋಗುತ್ತೆ. ದಿನನಿತ್ಯದ ಕೆಲಸ, ನೀತಿ ನಿರ್ಧಾರಗಳು, ಚುನಾವಣಾ ಪ್ರಚಾರ ಇರಬಹುದು, ಯಾವ್ದಾದ್ರು ಒಂದು ಪಕ್ಷದ ಪರವಾಗಿ ಅಥವಾ ಚುನಾವಣಾ ಪ್ರಚಾರ ಅಂದ್ರೆ ಅವ್ರಿಗೆ ಯಾವ್ದು ಫೇವರ್ ಆಗಿದೆಯೋ ಅದ್ರ ಬಗ್ಗೆ ಪ್ರಚಾರವನ್ನ ಮಾಡ್ತಾರೆ, ಗಿಮಿಕ್ ಮಾಡ್ತಾರೆ. ಸೊ ಇನ್ನೊಂದು ಅಭ್ಯರ್ಥಿ ಆಯ್ಕೆ, ಸಾರ್ವಜನಿಕ ಕಾರ್ಯಕ್ರಮ, ಕಾರ್ಯಕರ್ತರು ಎಲ್ಲ ಸೇಮ್ ಟು ಸೇಮ್ ಅಂತ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ರು. ಅಲ್ಲಿನವರೇ ಇಲ್ಲಿ ಬಂದಿದ್ದಾರೆ. ಅಂದ್ರೆ ಒಂದೇ ನಾಣ್ಯದ ಎರಡು ಮುಖ, ಪಿಎಫ್ಐ ಹಾಗೆ ಎಸ್ಟಿಪಿಐ. ಜೊತೆಗೆ ಇತರ ಎಲ್ಲ ಚಟುವಟಿಕೆಗಳಿಗೆ ಪಿಎಫ್ಐ ಮೇಲೆ ಎಸ್ಟಿಪಿಐ ಡಿಪೆಂಡಾ, ಈ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಾಕೆ ಈಗ ಎಸ್ಟಿಪಿಐ ಬ್ಯಾನ್ ಮಾಡೋಕೆ ಉದ್ದೇಶ ಏನಿರಬಹುದು, ಅವೆಲ್ಲವೂ ಕೂಡ ಇವಿಷ್ಟು ಅಂಶ ಉಲ್ಲೇಖ ಆಗಿದೆ. ಮತ್ತೊಂದು ಮುಖ ಎಸ್ಟಿಪಿಐನ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಕಾರಣ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮಾರ್ಚ್ 3ರಂದು ಪಿಎಫ್ಐ ನೆಲೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅದಾದ ನಂತರ ಯಾಕೆ ದಾಳಿ? ಈ ವೇಳೆ ಆಕ್ಷೇಪಾರ್ಹ ದಾಖಲೆ, ಡಿಜಿಟಲ್ ಸಾಕ್ಷ್ಯ ಕೂಡ ಪತ್ತೆಯಾಗಿದೆ ದಾಳಿ ನಡೆಸಿರುವಂತಹ ಸಂದರ್ಭದಲ್ಲಿ. ಜೊತೆಗೆ ಎಲ್ಲ ಸಾಕ್ಷ್ಯವನ್ನು ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಶಕ್ಕೆ ಪಡೆದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಿಷೇಧಿತ ಈ ಪಿಎಫ್ಐ ಸಂಘಟನೆ ಎಸ್ಟಿಪಿಐ ಅನ್ನ ನಿಯಂತ್ರಿಸುತ್ತಿದೆಯಾ ಎನ್ನುವಂತ ಪ್ರಶ್ನೆ. ಅಂದ್ರೆ ಪಿಎಫ್ಐ ಸಂಘಟನೆ ಬ್ಯಾನ್ ಆಯಿತು. ಸೊ ಈಗ ಎಸ್ಟಿಪಿಐ ಇದನ್ನೆಲ್ಲ ಕಂಟ್ರೋಲ್ ತಕೊಂಡು ಇವರು ಹಿಂದ್ಗಡೆಯಿಂದ ಸರ್ಕಸ್ ಮಾಡಿಸ್ತಾ ಇದ್ದಾರೆ ಇವ್ರ ಮುಖಾಂತರ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಜೊತೆಗೆ ಎಸ್ಟಿಪಿಐ ಸಂಘಟನೆಗೆ ಪಿಎಫ್ಐ ಕಡೆಯಿಂದ ಕಂತೆ ಕಾಸು, ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ಬಾಂಬ್ ಹಾಕು, ಅವನಿಗೆ ಕಲ್ಲೋಡಿ, ಇಲ್ಲ ಧ್ವಂಸ ಮಾಡು, ದಂಧೆ ಮಾಡು, ದುಡ್ಡೆಲ್ಲಿಂದ ಬೇರೆ ದೇಶದಿಂದ, ಇದೇ ಹವಾಲ ಹಣ ಅಂತಾರಲ್ಲ, ಅಕ್ರಮ ಹಣ, ಈ ಫಂಡಿಂಗ್ ಬರುತ್ತೆ. ಆ ಫಂಡಿಂಗ್ ಬರುವಂತ ನಿಟ್ಟಿನಲ್ಲಿ ಈ ಪರಿಶೀಲನೆ ನಡೆಸಿರುವಂತದ್ದು, ದಾಳಿಯನ್ನ ನಡೆಸಿರುವಂತದ್ದು, ಇಡಿ ಅಧಿಕಾರಿಗಳಿಗೆ ಇದ್ರ ಮಾಹಿತಿ ಗೊತ್ತಾಗಿರುವಂತದ್ದು. ಜೊತೆಗೆ ಎಸ್ಟಿಪಿಐ ಅನ್ನೋದು ಪಿಎಫ್ಐನ ಮುಖವಾಡ ಅಂತ ಇಡಿ ಹೇಳ್ತಾ ಇದೆ. ನಾವು ಹೇಳ್ತಾ ಇಲ್ಲ, ಇದು ಇಡಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಎಸ್ಟಿಪಿಐ ಏನಿದೆ ಅದು ಪಿಎಫ್ಐನ ಇನ್ನೊಂದು ಮುಖವಾಡ. ಒಂದೇ ನಾಣ್ಯದ ಎರಡು ಮುಖಗಳಂತೆ ಇದು ವರ್ತಿಸ್ತಾ ಇರುವಂತದ್ದು, ಕೆಲಸ ಮಾಡ್ತಾ ಇದೆ. ಈ ಸದಸ್ಯರು, ಕಾರ್ಯಕರ್ತರು ಮತ್ತೆ ನಾಯಕರು ಎಲ್ಲ ಕೂಡ ಒಂದೇ. ಪಿಎಫ್ಐ ಬ್ಯಾನ್ ಆಯ್ತು, ಎಸ್ಟಿಪಿಐಗೆ ಅವರೆಲ್ಲರೂ ಕೂಡ ಬಂದ್ರು. ಒಂಥರ ಟ್ರಾನ್ಸ್ಫರ್ ತಗೊಂಡು ಬರ್ತಾರಲ್ಲ ಹಂಗೆ ಆ ರೆಕಾರ್ಡ್ ಬಂದ್ರು. ಪ್ರತಿಯೊಂದಕ್ಕೂ ಕೂಡ ಪಿಎಫ್ಐ ಮೇಲೆ ಎಸ್ಟಿಪಿಐ ಡಿಪೆಂಡ್ ಆಗಿದ್ಯಾ, ಪಿಎಫ್ಐ ಮೇಲೆ ಎಸ್ಟಿಪಿಐ ಡಿಪೆಂಡ್ ಆಗಿದ್ಯಾ, ಈ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳು ದಾಖಲೆಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ ಕೇಸ್ ಇದೆಲ್ಲವೂ ಕೂಡ ಪ್ರೂವ್ ಆದ್ರೆ ಎಸ್ಟಿಪಿಐ ಕೂಡ ಬ್ಯಾನ್ ಆಗಿ ಹೋಗುತ್ತೆ. ದಿನನಿತ್ಯದ ಕೆಲಸ, ನೀತಿ ನಿರ್ಧಾರಗಳು, ಚುನಾವಣಾ ಪ್ರಚಾರ ಇರಬಹುದು, ಯಾವ್ದಾದ್ರು ಒಂದು ಪಕ್ಷದ ಪರವಾಗಿ ಅಥವಾ ಚುನಾವಣಾ ಪ್ರಚಾರ ಅಂದ್ರೆ ಅವ್ರಿಗೆ ಯಾವ್ದು ಫೇವರ್ ಆಗಿದೆಯೋ ಅದ್ರ ಬಗ್ಗೆ ಪ್ರಚಾರವನ್ನ ಮಾಡ್ತಾರೆ, ಗಿಮಿಕ್ ಮಾಡ್ತಾರೆ. ಸೊ ಇನ್ನೊಂದು ಅಭ್ಯರ್ಥಿ ಆಯ್ಕೆ, ಸಾರ್ವಜನಿಕ ಕಾರ್ಯಕ್ರಮ, ಕಾರ್ಯಕರ್ತರು ಎಲ್ಲ ಸೇಮ್ ಟು ಸೇಮ್ ಅಂತ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ರು. ಅಲ್ಲಿನವರೇ ಇಲ್ಲಿ ಬಂದಿದ್ದಾರೆ. ಅಂದ್ರೆ ಒಂದೇ ನಾಣ್ಯದ ಎರಡು ಮುಖ, ಪಿಎಫ್ಐ ಹಾಗೆ ಎಸ್ಟಿಪಿಐ.
ಜೊತೆಗೆ ಇತರ ಎಲ್ಲ ಚಟುವಟಿಕೆಗಳಿಗೆ ಪಿಎಫ್ಐ ಮೇಲೆ ಎಸ್ಡಿಪಿಐ ಡಿಪೆಂಡಾ? ಈ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಾಕೆ ಈಗ ಎಸ್ಡಿಪಿಐ ಬ್ಯಾನ್ ಮಾಡೋಕೆ ಉದ್ದೇಶ ಏನಿರಬಹುದು, ಅವೆಲ್ಲವೂ ಕೂಡ ಇವಿಷ್ಟು ಅಂಶ ಉಲ್ಲೇಖ ಆಗಿದೆ. ಮತ್ತೊಂದು ಮುಖ ಎಸ್ಡಿಪಿಐನ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಕಾರಣ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮಾರ್ಚ್ 3ರಂದು ಪಿಎಫ್ಐ ನೆಲೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅದಾದ ನಂತರ ಯಾಕೆ ದಾಳಿ? ಈ ವೇಳೆ ಆಕ್ಷೇಪಾರ್ಹ ದಾಖಲೆ, ಡಿಜಿಟಲ್ ಸಾಕ್ಷ್ಯ ಕೂಡ ಪತ್ತೆಯಾಗಿದೆ ದಾಳಿ ನಡೆಸಿರುವಂತಹ ಸಂದರ್ಭದಲ್ಲಿ. ಜೊತೆಗೆ ಎಲ್ಲ ಸಾಕ್ಷ್ಯವನ್ನು ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಶಕ್ಕೆ ಪಡೆದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಿಷೇಧಿತ ಈ ಪಿಎಫ್ಐ ಸಂಘಟನೆ ಎಸ್ಡಿಪಿಐ ಅನ್ನ ನಿಯಂತ್ರಿಸುತ್ತಿದೆಯಾ ಎನ್ನುವಂತ ಪ್ರಶ್ನೆ. ಅಂದ್ರೆ ಪಿಎಫ್ಐ ಸಂಘಟನೆ ಬ್ಯಾನ್ ಆಯಿತು, ಸೊ ಈಗ ಎಸ್ಡಿಪಿಐ ಇದನ್ನೆಲ್ಲ ಕಂಟ್ರೋಲ್ ತಕೊಂಡು ಇವರು ಹಿಂದ್ಗಡೆಯಿಂದ ಸರ್ಕಸ್ ಮಾಡಿಸ್ತಾ ಇದ್ರೆ ಇವ್ರ ಮುಖಾಂತರ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಜೊತೆಗೆ ಎಸ್ಡಿಪಿಐ ಸಂಘಟನೆಗೆ ಪಿಎಫ್ಐ ಕಡೆಯಿಂದ ಕಂತೆ ಕಾಸು, ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಹಾಕ ಹೋಗಿ ಬಾಂಬ್ ಹಾಕು, ಅವನಿಗೆ ಕಲ್ಲೋಡಿ, ಇಲ್ಲಿ ಧ್ವಂಸ ಮಾಡು, ದಂಧೆ ಮಾಡು, ದುಡ್ಡೆಲ್ಲಿಂದ ಬೇರೆ ದೇಶದಿಂದ, ಇದೇ ಹವಾಲ ಹಣ ಅಂತಾರಲ್ಲ, ಅಕ್ರಮ ಹಣ, ಈ ಫಂಡಿಂಗ್ ಬರುತ್ತೆ. ಆ ಫಂಡಿಂಗ್ ಬರುವಂತ ನಿಟ್ಟಿನಲ್ಲಿ ಈ ಪರಿಶೀಲನೆ ನಡೆಸಿರುವಂತದ್ದು, ದಾಳಿಯನ್ನ ನಡೆಸಿರುವಂತದ್ದು, ಇಡಿ ಅಧಿಕಾರಿಗಳಿಗೆ ಇದ್ರ ಮಾಹಿತಿ ಗೊತ್ತಾಗಿರುವಂತದ್ದು. ಜೊತೆಗೆ ಎಸ್ಡಿಪಿಐ ಅನ್ನೋದು ಪಿಎಫ್ಐನ ಮುಖವಾಡ ಅಂತ ಇಡಿ ಹೇಳ್ತಾ ಇದೆ. ನಾವು ಹೇಳ್ತಾ ಇಲ್ಲ, ಇದು ಇಡಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಎಸ್ಡಿಪಿಐ ಏನಿದೆ ಅದು ಪಿಎಫ್ಐನ ಇನ್ನೊಂದು ಮುಖವಾಡ. ಒಂದೇ ನಾಣ್ಯದ ಎರಡು ಮುಖಗಳಂತೆ ಇದು ವರ್ತಿಸ್ತಾ ಇರುವಂತದ್ದು, ಕೆಲಸ ಮಾಡ್ತಾ ಇದೆ. ಈ ಸದಸ್ಯರು, ಕಾರ್ಯಕರ್ತರು ಮತ್ತೆ ನಾಯಕರು ಎಲ್ಲ ಕೂಡ ಒಂದೇ. ಪಿಎಫ್ಐ ಬ್ಯಾನ್ ಆಯ್ತು, ಎಸ್ಡಿಪಿಐಗೆ ಅವರೆಲ್ಲರೂ ಕೂಡ ಬಂದ್ರು, ಒಂಥರ ಟ್ರಾನ್ಸ್ಫರ್ ತಗೊಂಡು ಬರ್ತಾರಲ್ಲ ಹಂಗೆ ಆ ರೆಕಾರ್ಡ್ ಬಂದ್ರು. ಪ್ರತಿಯೊಂದಕ್ಕೂ ಕೂಡ ಪಿಎಫ್ಐ ಮೇಲೆ ಎಸ್ಡಿಪಿಐ ಡಿಪೆಂಡ್ ಆಗಿದ್ಯಾ? ಪಿಎಫ್ಐ ಮೇಲೆ ಎಸ್ಡಿಪಿಐ ಡಿಪೆಂಡ್ ಆಗಿದ್ಯಾ? ಈ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳು ದಾಖಲೆಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ ಕೇಸ್ ಇದೆಲ್ಲವೂ ಕೂಡ ಪ್ರೂವ್ ಆದ್ರೆ ಎಸ್ಡಿಪಿಐ ಕೂಡ ಬ್ಯಾನ್ ಆಗಿ ಹೋಗುತ್ತೆ. ದಿನನಿತ್ಯದ ಕೆಲಸ, ನೀತಿ ನಿರ್ಧಾರಗಳು, ಚುನಾವಣಾ ಪ್ರಚಾರ ಇರಬಹುದು, ಯಾವ್ದಾದ್ರು ಒಂದು ಪಕ್ಷದ ಪರವಾಗಿ ಅಥವಾ ಚುನಾವಣಾ ಪ್ರಚಾರ ಅಂದ್ರೆ ಅವ್ರಿಗೆ ಯಾವ್ದು ಫೇವರ್ ಆಗಿದೆಯೋ ಅದ್ರ ಬಗ್ಗೆ ಪ್ರಚಾರವನ್ನ ಮಾಡ್ತಾರೆ, ಗಿಮಿಕ್ ಮಾಡ್ತಾರೆ. ಸೊ ಇನ್ನೊಂದು ಅಭ್ಯರ್ಥಿ ಆಯ್ಕೆ, ಸಾರ್ವಜನಿಕ ಕಾರ್ಯಕ್ರಮ, ಕಾರ್ಯಕರ್ತರು ಎಲ್ಲ ಸೇಮ್ ಟು ಸೇಮ್ ಅಂತ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ರು. ಅಲ್ಲಿನವರೇ ಇಲ್ಲಿ ಬಂದಿದ್ದಾರೆ. ಅಂದ್ರೆ ಒಂದೇ ನಾಣ್ಯದ ಎರಡು ಮುಖ, ಪಿಎಫ್ಐ ಹಾಗೆ ಎಸ್ಡಿಪಿಐ. ಜೊತೆಗೆ ಇತರ ಎಲ್ಲ ಚಟುವಟಿಕೆಗಳಿಗೆ ಪಿಎಫ್ಐ ಮೇಲೆ ಎಸ್ಡಿಪಿಐ ಡಿಪೆಂಡಾ? ಈ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಾಕೆ ಈಗ ಎಸ್ಡಿಪಿಐ ಬ್ಯಾನ್ ಮಾಡೋಕೆ ಉದ್ದೇಶ ಏನಿರಬಹುದು, ಅವೆಲ್ಲವೂ ಕೂಡ ಇವಿಷ್ಟು ಅಂಶ ಉಲ್ಲೇಖ ಆಗಿದೆ. ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಹಳ ಪ್ರಮುಖವಾಗಿ ಜಾರ್ಖಂಡ್ನ ಹಕೂರಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ರಾಜಸ್ಥಾನದ ಜೈಪುರ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಇಲ್ಲೆಲ್ಲವೂ ಕೂಡ ಈ ಎಸ್ಡಿಪಿಐ ದೊಡ್ಡ ಸ್ಥಾನವನ್ನ ಇಟ್ಕೊಂಡಿದೆ. ಅಂದ್ರೆ ಅಲ್ಲಿಂದನೇ ಕೆಲವೊಂದಿಷ್ಟು ಕುಕೃತ್ಯಗಳನ್ನ ಮಾಡೋದು ಅಂತ ಇಡಿ ಅಧಿಕಾರಿಗಳಿಗೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವರು ಎಲ್ಲೆಲ್ಲ ಸ್ಥಾನ ಆಗಿದೆ ಅಲ್ಲೆಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನೆಕ್ಸ್ಟ್, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿಯನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ಈ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತಹ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ದಿನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಯಾರನ್ನ ಅಂದ್ರೆ ಫೈಜಿನ. ಕಳೆದ ಮಾರ್ಚ್ 3ರಂದು ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಡಿ ಅಧಿಕಾರಿಗಳು ಫೈಜಿಯನ್ನ ಬಂಧಿಸಿದ್ರು. ಇದರ ಬೆನ್ನಲ್ಲೇ ದೇಶದಲ್ಲೇ ಇಡಿ ಅಧಿಕಾರಿಗಳು ಎಸ್ಡಿಪಿಐ ಕಚೇರಿಗಳ ಮೇಲೂ ಕೂಡ ಲಗ್ಗೆ ಇಟ್ಟಿದ್ದಾರೆ, ಕಣ್ಣಿಟ್ಟಿದ್ದಾರೆ. ನೋಡಿ, ಹಾಗಾದ್ರೆ ಈ ಪಿಎಫ್ಐ